बनाओ काज कुछ अपना, बनाओ काज कुछ अपना। परम संत सद्गुरु हजूर राधा स्वामीಗಳ ವಾಕ್ಯ. ಏನು ಪ್ರತಿಪಾದನೆ ಮಾಡ್ತಾರಂದ್ರೆ, ಕೋಟ್ಯಾನುಕೋಟಿ ಯುಗ ಜನ್ಮಾದಿಗಳಿಂದ ಅಜ್ಞಾನವಶಾತವಾಗಿ ಆತ್ಮನು ಅನೇಕ ನೀಚ ಯೋನಿಗಳ ಧಾರಣ ಮಾಡಿ ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟುವುದು ಸಾಯೋದು ಹುಟ್ಟುವುದು ಸಾಯೋದು. ಎಷ್ಟು ಜನ್ಮ ಆಯಿತು ಈ ಸಂಸಾರದಲ್ಲಿ ಆತ್ಮನು ಬಂದು, ಅದು ಯಾವ ಸ್ಥಾನದಲ್ಲಿ ಅಥವಾ ಯಾವ ವೇದಶಾಸ್ತ್ರಾದಿಗಳಲ್ಲಿಯೂ ಪ್ರಮಾಣ ಇಲ್ಲ. ಮತ್ತೆ ಎಂದು ಈತೊಂದು ಕಡೆ ಆಗಿತ್ತು ಅನ್ನತಕ್ಕಂಥದ್ದನ್ನು ಪ್ರಮಾಣ ಇಲ್ಲ. ಕಾಲಾಂತರದಿಂದ ಈತನು ಭ್ರಮಣ ಮಾಡ್ಕೋತ ಬಂದಿತ್ತು. ಪಶು ಪಕ್ಷಿ ಕೀಟ ಪ್ರತಂಗ ವಗೈರೆ ಅನೇಕ ನೀಚ ಯೋನಿಗಳೆಲ್ಲ ಧಾರಣ ಮಾಡಿ 84 ಲಕ್ಷ ಯೋನಿ ಕಡೆ ಶರೀರ ಏನದಂದ್ರೆ ಈಗ ನಮಗೆ ಮನುಷ್ಯ ಶರೀರ ಪ್ರಾಪ್ತ ಆಗಿತ್ತು. ಇಸ್ ದೇಹಿಕೋ ಲೋಚೆ ದೇವ, ಇಂಥ ಮನುಷ್ಯ ಶರೀರಕ್ಕೆ ದೇವಿ ದೇವತಾದಿಗಳು ಸಹ ಅಪೇಕ್ಷೆ ಪಡಿತಾರೆ. ಅವರಿಗೂ ಸಹ ಸಿಗುವುದು ದುರ್ಲಭ. ಯಾಕಂದ್ರೆ ದೇವಿ ದೇವತಾದಿಗಳ ಶರೀರದಲ್ಲಿ ನಮ್ಗಿಂತಲೂ ಸುಖ ಸಂಪತ್ತಿ ವೈಭವಾದಿಗಳು ವಿಶೇಷ ಇರಬಹುದು ಮತ್ತು ಅವಿಷ್ಯವು ಹೆಚ್ಚಿರಬಹುದು. ಮೋಕ್ಷದ ವಿಕಾರತ್ವ ಕೇವಲ ಮನುಷ್ಯ ಶರೀರದಲ್ಲೇ ಇದ್ದದ್ದು. ದೇವಿ ದೇವತಾದಿಗಳಿಗೆ ಮೋಕ್ಷ ಬೇಕಾದ್ರೆ ಮತ್ತ ಮನುಷ್ಯ ಶರೀರಧಾರಿಯಾಗಿ ಬರಬೇಕಾಗಿತ್ತು ಅವರಿಗೆ. ಅಂಥದ್ದೇನದಂದ್ರೆ ಅಮೂಲ್ಯವಾದಂತಹ ನರ ಶರೀರ ಈಗ ನಮಗೆ ಸಿಕ್ಕಿದ್ದು. ಇದೇ ಶರೀರದಲ್ಲೇ ಬ್ರಹ್ಮ ವಿಷ್ಣು ಮಹೇಶ್ವರ, ಇದೇ ಶರೀರದಲ್ಲೇ 33 ಕೋಟಿ ದೇವರ, ಇದೇ ಶರೀರದಲ್ಲಿ ಆತ್ಮ ಪರಮಾತ್ಮ ಈಶ್ವರ ಪರಮೇಶ್ವರ ಸರ್ವ ಎಲ್ಲ ಶಕ್ತಿ ಏನದಂದ್ರೆ ಈ ಶರೀರದಲ್ಲಿ ಉಂಟು. ಇದ್ರೂ ಸಹ ಇಂದಿನವರಿಗೆ ನಮಗೆ ಒಂದೂ ಶಕ್ತಿ ಜ್ಞಾನ ಆಗಿಲ್ಲ. ಈ ಶರೀರ ಅಂತರ ಶೋಧನ ನಮಗೆ ಗೊತ್ತಿರಲಾರದ ಪಕ್ಷದಲ್ಲಿ ಹೊರಗೇನದಂದ್ರೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಆ ದೇವಿ ದೇವತಾದಿಗಳ ಮಹಿಮೆ ಕೇಳಿ, ವಿಷ್ಣು ಎಲ್ಲಿರ್ತಾನಂದ್ರೆ ವೈಕುಂಠದಲ್ಲಿರ್ತಾನೆ, ಶೇಷಶಾಹಿ ಭಗವಾನ ಹಾಗೆ ಹೀಗೆಲ್ಲ ಹೊರಗೆ ಏನದಂದ್ರೆ ಮಹಿಮೆ ಕೇಳಿ ನಮ್ಗೆ ಇಷ್ಟು ಧಾರಣ ಮಾಡಿದ್ದು. ಅದರಂತೆ ಶಂಕರ ಕೈಲಾಸದಲ್ಲಿರ್ತಾನೆ, ನಂದಿ ವಾಹನ ಸರ್ಪಭೂಷಣ ವಗೈರೆ ಶಾಸ್ತ್ರ ಮಹಿಮೆ ಕೇಳಿ ನಾವು ಶಂಕರನ ಇಷ್ಟು ಧಾರಣ ಮಾಡಿದ್ದು. ಇದೇ ಪ್ರಕಾರ ಪ್ರತಿಯೊಬ್ಬರು ಯಾ ದೇವಿ ದೇವತಾದಿಗಳ ಮಹಿಮೆ ಕೇಳಿದ್ರು ಅದು ಇಷ್ಟು ಧಾರಣ ಮಾಡಿ ಅದರ ದಾಸರಾಗಿ ಭಕ್ತಿ ಮಾಡ್ಕೋತ ನಡೆದರು. ಪರಂತು ಅದು ಭ್ರಮವಶಾತ್ ಭಕ್ತಿ ಇರುವುದರಿಂದ ನಿಜವಾದಂತಹ ದೇವರ ಸಿದ್ಧಾಂತ ಗೊತ್ತಾಗಲಾರದ ಪಕ್ಷದಲ್ಲಿ ಭಕ್ತಿ ಏನು ಮಾಡ್ತೇವೋ ಅದರ ಫಲ ಮಾತ್ರ ನಮಗೇನು ಸಿಗುವುದಿಲ್ಲ. ಭಕ್ತಿ ಸಬ್ ಕೊಯ್ ಕರೆ ಭರ್ಮನ ನಾಟರೆ ಭರ್ಮ ಜಂಜಾಲ ದುಃಖ ಭಾರಿ. ಎಲ್ಲರೂ ಭಕ್ತಿ ಮಾಡ್ತಾರೆ, ಪರಂತು ಭ್ರಮಭಾವ ಇರುವುದರಿಂದ ಆ ಭಕ್ತಿ ಸಫಲತೆ ಫಲ ನಮಗೆ ಸಿಗಲಾರ್ದ ಮತ್ತಿಷ್ಟು ದುಃಖಕ್ಕೆ ಕಾರಣ ಆಗ್ತದೆ. ಈಗ ಯಾವುದೇ ಒಂದು ದೇವರು ನಾವು ಕಲ್ಪನಾ ಮಾಡೋದು, ಅದ್ರ ದಾಸ ಆಗುವುದು, ಆ ದೇವರಿಗೆ ಈತನಿಗೆ ಎಂದೂ ಏನದಂದ್ರು ಕೂಡುಣಿಕಿಲ್ಲ. ಅವನೇನು ಕೊಡ್ತಾನೋ ಇವ್ರೇನು ತಗೋತಾರೋ ಅದು ಇನ್ನೂ ಅವ್ರಿಗೂ ಭ್ರಮನೇ. ಯಾಕಂದ್ರೆ ಎಲ್ಲ ದೇವರೆಲ್ಲ ಈ ಶರೀರದಲ್ಲಿ ಇರ್ತಿರ್ಲಿಕ್ಕಾಗಿ ನಾವು ಕಲ್ಪನಾ ಮಾಡಿ ಏನದಂದ್ರೆ ಒಂದು ದೇವರಿಗೆ ನಮ್ಮ ಸ್ವಾಮಿ ಮಾಡಿಕೊಂಡು ತಿರುಗೋದು, ಅವರಿಗೆ ಇವರಿಗೆ ಎಂದು ದರ್ಶನ ಇಲ್ಲ ಭೇಟಿಲ್ಲ ಏನು. ಅದಕ್ಕೇನಂತಾರೆ, ಇಂಥ ಅಮೂಲ್ಯವಾದಂತಹ ನರ ಶರೀರ ಸರ್ವಶಕ್ತಿ ಇದರಲ್ಲಿ ಇರ್ತಿರ್ಲಿಕ್ಕಾಗಿ ಅಥವಾ ಕೇವಲ ಪರಮಾತ್ಮನೇ ವಾಸಿ ಈ ಶರೀರದಲ್ಲಿ ಇರ್ತಿರ್ಲಿಕ್ಕಾಗಿ ನಾವೇನದಂದ್ರೆ ಭ್ರಮವಶಾತ್ ಹೊರಗೆ ನಮ್ಮ ಆವಿಷ್ಯ ಕಳ್ಕೊಂಡು ಬಿಡ್ತೇವೆ. ಕೆಲವರು ಏನದಂದ್ರೆ ಸ್ತ್ರೀ ಪುತ್ರಾದಿ ಧನಾದಿಗಳಲ್ಲಿ ಆಸಕ್ತಿ ಹೊಂದಿ ಅದೇ ಭಕ್ತಿಯಲ್ಲೇ ಮುಳುಗಿಬಿಟ್ರು. ಕೆಲವರು ದೇವಿ ದೇವತಾದಿಗಳ ಭಕ್ತಿ, ಕೆಲವರು ಯಾವುದೋ ಒಂದು ಉದ್ಯೋಗದ ಭಕ್ತಿ, ಕೆಲವರು ಕೆಲಸಿನ ಭಕ್ತಿ, ಇನ್ನೊಬ್ಬರ ಕೆಲಸ ಮಾಡ್ತಾರೆ ಹೊರತಾಗಿ ತಮ್ಮ ಕೆಲಸ ಮಾತ್ರ ಒಬ್ಬರು ಮಾಡೋದು. ಪ್ರತಿಯೊಬ್ಬರು ಇನ್ನೊಬ್ಬರು, ಯಾರು ದ್ರವ್ಯದ ಕೆಲಸ ಮಾಡ್ತಾರೆ, ಯಾರು ಕುಟುಂಬದ ಕೆಲಸ ಮಾಡ್ತಾರೆ,
ಕೆಲವರು ಏನದಂದ್ರೆ ವಿಶೇಷ ಭಾವ ಉಳ್ಳವರು ಅವ್ರೇನಂತಾರೆ ನಾನು ದೇಶ ಸೇವಾ ಮಾಡ್ತೀನಿ. ಕೆಲವರು ಕಾಂಗ್ರೆಸಿ ಆದರು, ಕೆಲವರು ಕಮ್ಯುನಿಸ್ಟ್ ಆದರು, ಕೆಲವರು ಸೋಷಿಯಲಿಸ್ಟ್ ಆದರು. ಏನಾಗ್ಯಾರೋ ಅದು ಮಾತ್ರ ಗೊತ್ತಿಲ್ಲ. ಅದರದಿಂದ ಏನು ಪ್ರಯೋಜನ ಅದ, ಏನು ಲಾಭ ಅದ, ಇದು ಮಾತ್ರ ಗೊತ್ತಿಲ್ಲ. ಮೊದಲು ನಿನ್ನ ಸೇವಾ ನೀನು ತಿಳಿದ್ರೆ ನೀನು ದೇಶದ ಸೇವಾ ಮಾಡಬಹುದು. ಮೊದಲು ನೀನು ಯಾರು, ಯಾಕೆ ಈ ಜಗತ್ತದಲ್ಲಿ ಜನ್ಮ ಎತ್ತೆತ್ತಿ ಬರ್ತಿ, ಯಾವೆಳದಲ್ಲಿ ಜನನ ಮರಣ ರೂಪವಾದಂತಹ ಚಕ್ರ ತಪ್ಪಿತ್ತು, ಈ ರಹಸ್ಯ ನೀನು ಎಲ್ಲಿಯವರೆಗೂ ನಿನ್ನ ಸೇವಾ ನೀನು ಮಾಡೋದಿಲ್ಲ, ಅಲ್ಲಿಯವರೆಗೂ ಇನ್ನೊಬ್ಬರು ಸೇವಾ ಆದರೂ ಸಹಿತನು ನೀನು ಮಾಡ್ಲಿಕ್ಕೆ ಯೋಗ್ಯನಿಲ್ಲ. ಯಾಕೆ? ಯಾವ ಸೇವಾ ಮಾಡಿದಲ್ಲಿ ನಾನು ಅನ್ನತಕ್ಕಂತಹ ಮಮಕಾರ ಇದ್ದೇ ಇರ್ತದ. ಎಲ್ಲಿ ಮಮಕಾರ ಅದು ನಿಜವಾದಂತಹ ಸೇವಾ ಅಲ್ಲ. ಆ ಪರಮಾತ್ಮನ ಸೇವಾ ಹೇಗದಂದ್ರೆ ಮಮಕಾರ ರಹಿತ ನೀನೇ ನೀನಂತ ಹೇಳಿ ಅಲ್ಲಿ ಸೇವಾ ಮಾಡುವುದು. ಅದೇ ನಮ್ಮ ಕೆಲಸದ. ನಾನು ಯಾರು, ಈ ಶರೀರದಲ್ಲಿ ಹೇಗೆ ವ್ಯಾಪಕ್ಕಿದ್ದೀನಿ, ಈ ಶರೀರ ರೂಪವಾದಂತಹ ಜಡಬಂಧನ ನನಗೆ ಯಾಕೆ ಕಟ್ಕೊಂಡದೆ, ನಾನು ಇದರದಿಂದ ಹೇಗಾದ್ರೂ ಕಡೆಗಾಗಬೇಕು, ಈ ವಿಚಾರ ಎಲ್ಲ ತಿಳಿದು ಅದೇ ಕೆಲಸ ಮಾಡ್ತಕ್ಕಂಥದ್ದೇನದಂದ್ರೆ ನಿಜವಾದಂತಹ ಸೇವಾ, ನಿಜವಾದಂತಹ ಭಕ್ತಿ. ಜೈ ಏನು ಎಷ್ಟೋ ಕಾಲ ನೀನು ಈ ಸೃಷ್ಟಿಯಲ್ಲಿ ಬಂದು ಸತ್ತು ಹೋಗಿರಬಹುದು. ಈಗಾದರೂ ಸಹಿತ ತಮ್ಮ ಜನ್ಮದ ಆರಭ್ಯ ಹಿಡಿದು ಇಂದಿನವರಿಗೆ ತಮ್ಮ ಆಯುಷ್ಯದ ಕಡೆ ವಿಚಾರ ಕೊಟ್ಟು ನೋಡಿದ್ರೆ ಏನಾದ್ರೂ ನೀವು ಮಾಡಿರಿ ಏನು ನಿಮ್ಮ ಕೆಲಸ? ಯಾರೂ ಇಲ್ಲ. ಬರೇ ಹೊಟ್ಟೆ ತುಂಬಿಸಿಕೊಳ್ಳೋದು, ಆಹಾರ, ಮೈಥುನ, ಭಯ, ನಿದ್ರಾ, ಇವು 4 ಕೆಲಸದಲ್ಲಿ ಮಾತ್ರ ನಾವು ಆಯುಷ್ಯ ಕಳೆದಿದ್ದು. ಆ ಪರಮಾತ್ಮ ಅಥವಾ ಆತ್ಮನ ವಿಚಾರ ನಮ್ಮ ಸ್ವಪ್ನದಲ್ಲಿಯೂ ಬಂದಿಲ್ಲ. ಇನ್ನು ನಾವು ಏನು ಮಾಡೇ ಇಲ್ಲ. ಬಂದಿದ್ದಾದ್ರೆ ನಿಮ್ಮ ಅಂತರ ಹೃದಯ ಪ್ರಕಾಶ ಆಗಬೇಕಾಗಿತ್ತು. ಈಗ ನೀವು ಪ್ರತಿಯೊಬ್ಬರ ಕಣ್ಣು ಮುಚ್ಚಿ ನೋಡ್ರಿ ಅಂದ್ರೆ ಒಳಗೆ ಘೋರ ಕತ್ತಲೆ. ಅಂದ್ರೆ ಆತ್ಮನು ಪ್ರಕಾಶವತ ಮತ್ತು ಸರ್ವವ್ಯಾಪಿ ಅನ್ನತಕ್ಕಂಥ ವೇದ ಸಿದ್ಧಾಂತ ನಮ್ಮ ಪ್ರತ್ಯಕ್ಷ ಪ್ರಮಾಣದಲ್ಲಿ ಇಲ್ಲ. ಕೆಲವು ವೇದಾಂತಿ ಜನರು ಏನದಂದ್ರೆ ಆತ್ಮ ಸ್ವಯಂ ಪ್ರಕಾಶಮಾನ, ಸರ್ವವ್ಯಾಪಿ, ನಿರ್ಲೇಪ ಮತ್ತು ಕೇವಲ ಬ್ರಹ್ಮಸ್ವರೂಪ ಅಂಥವಿಂಥವು ವಾಕ್ಯ ವಿಲಾಸ ಮಾತ್ರ ಮಾಡಬಹುದು. ಅದೇ ಅಪ್ಪುಗಳಿಗೆ ಕೇಳಿದ್ರೆ ನೀನು ಒಂದು ಸ್ವಲ್ಪ ಕಣ್ಣು ಮುಚ್ಚಿ ಒಳಗೆ ನೋಡು, ಏನಾದರೂ ಪ್ರಕಾಶ ಅದ ಏನು ಅಂದ್ರೆ ಇಲ್ಲ. ಮತ್ತು ಸರ್ವವ್ಯಾಪಿ ಪ್ರಕಾಶಮಾನ ಅನ್ನತಕ್ಕಂತಹ ವಾಕ್ಯ ಏನಲ್ಲಿ ಬೇಕಾದಷ್ಟು ನಾವು ಪ್ರಕಾಶ ಅಂದೆವು. ಅಮಾವಾಸ್ಯ ರಾತ್ರಿಯಲ್ಲಿ ಕೂತು ಸೂರ್ಯನ ಮಾತಾಡಿದ್ರೆ ಮಾತ್ರ ಪ್ರಕಾಶ ಬೀಳುವುದಿಲ್ಲ, ಸೂರ್ಯೋದಯ ಆದಾಗೆ ಪ್ರಕಾಶ ಬೀಳುತ್ತೆ. ಅದರಂತೆ ನಾವೇನದಂದ್ರೆ ಬ್ರಹ್ಮ ಕಥನ ಪ್ರಕಾಶ, ನಿರಾಮಯ, ನಿರ್ಗುಣ, ಅಗಮ್ಯ, ಅತೀತ ಅಂತ ಹೇಳಿ ನಾವು ವಾಕ್ಯಗಳು ವಿಲಾಸ ಮಾಡಿದೆವು. ಪರಂತು ಆ ವಾಕ್ಯದಿಂದ ನಮ್ಮ ಹೃದಯ ಪ್ರಕಾಶ ಆಗಲಿಲ್ಲ. ಎಲ್ಲಿವರೆಗೂ ಹೃದಯ ಪ್ರಕಾಶ ಆಗುವುದಿಲ್ಲ, ಅಲ್ಲಿವರೆಗೂ ನಮ್ಮ ಅಂತರಾತ್ಮನ ಜ್ಞಾನ ಆಗುವುದಿಲ್ಲ. ಜ್ಞಾನದ ಕೇವಲ ಬುದ್ಧಿ ಮತ್ತು ಪುಸ್ತಕದ ವಿಚಾರ ಅಲ್ಲ. ಜ್ಞಾನ ಹೇಗದಂದ್ರೆ ಪ್ರಕಾಶಮಯದ. ಈಗ ಹೇಗೆ ನಾವು ಇಲೆಕ್ಟ್ರಿಕ್ ಬಟನ್ ಒತ್ತದ ಕೂಡ್ಲೇನೆ ಹೊರಗೆ ಲೈಟ್ ಆಗ್ತದೋ ಆ ಪ್ರಕಾರ ನಮ್ಮ ಹೃದಯ ಏನದಂದ್ರೆ ಜ್ಞಾನ ಸಿದ್ಧ ಆಯ್ತು ಅಂದ್ರೆ ಪ್ರಕಾಶಮಯ ಆಗ್ಲಿಕ್ಕೆ ಬೇಕು. ಇದ್ರ ಹೆಸರು ಏನದಂದ್ರೆ ಜ್ಞಾನ. ಅದಕ್ಕೇನಂತಾರೆ, ನೀನು ಎಷ್ಟೋ ಕಾಲ ಈ ಸೃಷ್ಟಿಯಲ್ಲಿ ಬಂದು ನಿನ್ನ ಜ್ಞಾನ ಮತ್ತು ನಿನ್ನ ಸುಖ ಅಥವಾ ನಿನ್ನ ಆತ್ಮಜ್ಞಾನ ನಿನಗಾಗಲಾರದ ಪಕ್ಷದಲ್ಲಿ ಪ್ರಪಂಚಿಕ ಭೋಗಾದಿಗಳು ಭೋಗಿಸಿ ನೀನು ಒಂದು ದಿವಸ ಸತ್ತು ಹೋಗಿದ್ದೀವಿ. ಏನಂತಾರೆ ಒಂದು ಜಾಗದಲ್ಲಿ, ಭೋಗೇನ ಭೋಕ್ತಾ ಅವಶ್ಯಮೇವ ಭೋಕ್ತವ್ಯಂ. ಅಂದ್ರೆ ಕೆಲವು ಜನರು ಏನಂತಾರೆ, ನಾನೇನದಂದ್ರೆ ಒಳ್ಳೆ ಭಾಗ್ಯಶಾಲಿ ಪುರುಷ, ನನಗೆ 4-6 ಮಕ್ಕಳು ಏನದಂದ್ರೆ ಒಬ್ರು ಜಡ್ಜ್, ಒಬ್ಬ ಕಲೆಕ್ಟರ್, ಒಬ್ಬ ಬ್ಯಾರಿಸ್ಟರ್, ಒಬ್ಬ ಏನೇನೋ ಇಂಥ ದೊಡ್ಡ ದೊಡ್ಡ ಹುದ್ದೆದಲ್ಲಿ ಅದಾರೆ. ನನಗೇನದಂದ್ರೆ ಮನೆ ಮಾರ ಧನ ಸಂಪತ್ತಿ ಬೇಕಾದಷ್ಟದ. ಎಲ್ಲರೂ ನನಗೆ ದೊಡ್ಡಪ್ಪ ಪೆದ್ದಪ್ಪ ಅಂತ ಹೇಳಿ ಮಾನು ಕೊಡ್ತಾರೆ. ನಾನು ಎಲ್ಲದಕ್ಕಿಂತಲೂ ಭಾಗ್ಯಶಾಲಿ ಪುರುಷ ಅಂತ ಹೇಳಿ ಕೆಲವರು ತಮ್ಮಷ್ಟಕ್ಕೆ ತಾವೇ ಉಬ್ಬಿ ಬಿಟ್ಟಿರ್ತಾರೆ.
ನಿಜವಾಗಿ ನೋಡಬೇಕಾದ್ರೆ ಇವು ಸಂಪತ್ತಿ ಹೇಗದವು ಅಂದ್ರೆ ಕೇವಲ ಒಂದು ಕನಸಿನದು. ಇವತ್ತೇನು ರಾಜ ಜನಕಗೆ ಏನದಂದ್ರೆ ಒಂದ್ ದಿವಸ ರಾತ್ರಿ ಕನಸು ಬಿತ್ತು. ಕನಸು ಬಿದ್ರೆ ಯಾವ ಕನಸು ಬಿತ್ತು ಅಂದ್ರೆ ದರಿದ್ರನಾಗಿ ಕೈಯಲ್ಲಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನೆ ಭಿಕ್ಷಾ ಬೇಡುವ ಕಾಲದಲ್ಲಿ ಒಂದು ಮನೆ ಮುಂದೆ ಕರೆ ನಾಯಿ ಕಟ್ಟಿತ್ತು. ಆತನಿಗೆ ಬಂದು ಕಚ್ಚಿದ ಕೂಡಲೇನೆ ಗಾಯ ಆಯ್ತು. ಆ ಮನಿ ಧನಿ ಬಂದು ಸುಣ್ಣ ಎಣ್ಣೆ ಕಲಸಿ ಆ ಗಾಯಿಗೆ ಹಚ್ಚೋ ಕಾಲದಲ್ಲಿ ತುರ್ಕಂದು ಈತನಿಗೆ ಜಾಗೃತಿ ಆಯ್ತು. ಎದ್ದು ನೋಡ್ತಾನಂದ್ರೆ ನಾಯಿಯೂ ಇಲ್ಲ, ಸುಣ್ಣ ಎಣ್ಣಿನೂ ಇಲ್ಲ, ಮತ್ತು ಹಚ್ಚತಕ್ಕಂಥ ನಾಯಿ ಧನಿಯೂ ಇಲ್ಲ, ಕೇವಲ ಸ್ವಪ್ನ. ಅದರಂತೆ ಏನದಂದ್ರೆ ನಾವೀಗ ಸ್ವಪ್ನ ಭೋಗಾದಿಗಳಲ್ಲಿ ಮುಳುಗಿ ಬಿಟ್ಟಿದ್ದೆವು. ಅದೇ ನಮಗೆ ಸತ್ಯವಾಗಿ ತೋರ್ತದೆ. ಒಂದ್ ದಿವಸ ಏನದಂದ್ರೆ ಶ್ವಾಸ ಬಂದಾದ ಕೂಡ್ಲೇನೆ ನೀನೆಲ್ಲೋ, ನಿನ್ನ ಮನೆಯವರೆಲ್ಲೋ, ನಿನ್ನ ಊರೆಲ್ಲೋ, ನಿನ್ನ ಧನ ಸಂಪತ್ತಾದಿಗಳು ಎಲ್ಲೋ ಸ್ವಪ್ನ ಆಗಿ ಹೋಗ್ತದೆ. ಈಗ ನಮಗದು ನಿಜವಾಗಿ ತೋರ್ತದೆ. ಶರೀರ ಬಿಡೋ ಕಾಲದಲ್ಲಿ ಒಂದು ಸ್ವಪ್ನವೇ ಆಗಿ ಹೋಗ್ತದೆ. ಅದಕ್ಕೆ ನೀನು ಚೆನ್ನಾಗಿ ವಿಚಾರ ಮಾಡೋಗ್ಲಿ. ಇದೇನದಂದ್ರೆ ಒಂದು ರಾತ್ರಿ ಅಥವಾ ಅಜ್ಞಾನ ರೂಪವಾದಂತಹ ನಿದ್ರೆಯಲ್ಲಿ ನಾವು ಮಲಗಿದ್ರದಿಂದ ಇವು ಪ್ರಪಂಚ ರೂಪವಾದಂತಹ ಭೋಗಾದಿಗಳೆಲ್ಲ ನಮಗೆ ಕನಸಿನಲ್ಲಿ ಕಾಣಿಸ್ತಾವ. ಜಾಗೃತ ಆಗಿ ನೋಡಿದ್ರೆ ಏನೂ ಇಲ್ಲ. ಜೈ भर्म में काज को खपना, भर्म में काज को खपना. ಈ ಶರೀರ ಸಂಬಂಧವಾದಂತಹ ಮನೆ ಮಹಾರಾಜಗಳು ಕೇವಲ ಏನದಂದ್ರೆ ಇದು ಭ್ರಮವೇ. ಶರೀರ ಸುಳ್ಳದಂದ್ರೆ ಮನೆ ಮಹಾರಾಜಿಗಳು ಎಲ್ಲಿ ಸತ್ಯ ಅದಾವ? ಯಾವ ಶರೀರಕ್ಕೆ ಸುಖ ದೊಡ್ಡಪ್ಪ ಅಂಥದ್ದು ಮಾಡ್ಬೇಕಂತ ಹೇಳಿ ಪ್ರಯತ್ನ ಪಡಿತೀವೋ ಆ ಶರೀರ ನಮ್ಮ ಸಂಗಡ ಬರೋದಿಲ್ಲ. ಅಂದ್ರೆ ಇವು ಮನಿ ಮಹಾರಾಜಿಗಳು ನಮ್ಮ ಸಂಗಡ ಬಂದಾವೋ ಜಡವಸ್ತು ಎಂದು ಬರೋದಿಲ್ಲ. ಅಂತೂ ನಾವು ಅದಕ್ಕೆ ಎಷ್ಟೇ ಹಿಡ್ಕೊಂಡು ಬಿಟ್ಟಿದ್ದೆವು, ಅದರಿಂದ ಅಳಿಗಾಡುವುದಕ್ಕೆ ತಯಾರಿಲ್ಲ. ಯಾರಾದ್ರೂ ನೀನು ಆ ಪರಮಾತ್ಮನ ಚಿಂತನೆ, ನಾಮಸ್ಮರಣೆ, ಅಭ್ಯಾಸ, ಧ್ಯಾನ, ಭಕ್ತಿ ಮಾಡ್ತೇನಂತ ಕೇಳಿದ್ರೆ ಸಹಜವಾಗಿ ನಾವು ಹೇಳ್ತೇವೆ, ಸ್ವಾಮಿ ನಮಗೆ ಫುರ್ಸತ್ತಿಗಿಲ್ಲ. ಅಂದ್ರೆ ಫುರ್ಸತ್ ಎಲ್ಲಿ? ವರ್ತಕರ ಅಂಗಡಿಯಲ್ಲಿ ಅದ, ನೀನು ಹೋಗಿ ಹಣ ಕೊಟ್ಟು ಕೊಂಡಿಯೇ. ಫುರ್ಸತ್ತಿಗೆ ಎಲ್ಲಿ ಆದ್ರೂ ಸೇದ್ಯಗಾರ ಒಂದು ಜಾಗದಾಗ ಬೆಳಿತಾನ, ಮತ್ತು ಅವನಲ್ಲಿ ಹೋಗಿ ತಂದಿಯೇ. ಫುರ್ಸತ್ತಿಗೆ ಎಲ್ಲಿ ಅದ? ಯಾರಿಗೂ ಇಲ್ಲ. ಪ್ರತಿಯೊಬ್ಬರು ಕೇಳ್ರಿ ಅಂದ್ರೆ ನನಗೆ ಟೈಮ್ ಇಲ್ಲ. ನಮ್ಮ ಬೆನ್ನ ಹತ್ತದ ಒಂದು ದೆವ್ವ ಏನಂದ್ರೆ ನಡಿ 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 ಹೋಗದ ಇದೊಂದು ದೇವ್ ಬೆನ್ನ ಹತ್ತಿ ಬಿಟ್ಟದ. ಪ್ರಾತಃ ಕಾಲ ಎದ್ದು ಕೂಡ್ಲೇನೆ ಹೋಗುವುದದ, ಎಲ್ಲಿಗೆ ಹೋಗೋದದ ಅದು ಮಾತ್ರ ಗೊತ್ತಿಲ್ಲ. ಶೌಚಕ್ಕೆ ಹೋಗೋದದ, ಟಿಫನ್ಗೆ ಹೋಗೋದದ, ಸ್ನಾನಕ್ಕೆ ಹೋಗೋದದ, ಅಲ್ಲಿಂದ ಊಟಕ್ಕೆ ಹೋಗೋದದ, ಸಾಯಂಕಾಲ ಏನಾದ್ರೂ ಗಳಿಸೋದಕ್ಕೆ ಹೋಗೋದದ, ಸಾಯಂಕಾಲದವ್ರಿಗೂ ಇನ್ನೊಬ್ರಿಗೆ ಟೋಪಿ ಹಾಕೋದಕ್ಕೆ ಹೋಗೋದದ, ಸಾಯಂಕಾಲ ಏನದಂದ್ರೆ ನಿದ್ರಿ ಹೋಗುವುದು. ಈ ಪ್ರಕಾರ ಹೋಗುವ ಮಂತ್ರವೇ. ಇದೇ ಪ್ರಕಾರ ಏನದಂದ್ರೆ ಮಳೆಗಾಲ ಹೋಯ್ತು, ಚಳಿಗಾಲ ಹೋಯ್ತು, ಬಿಸಿಲು ಕಾಲವೂ ಹೋಯ್ತು, ಒಂದು ವರ್ಷವೂ ಹೋಯ್ತು. ನಿನ್ನ ಆವಿಷ್ಯವು ಏನದಂದ್ರೆ ಅದೇ ಹೋಗೋದ್ರಾಗೆ ಹೋಗ್ಬಿಡ್ತು. ಕಡೆಗೆ ಬಾಲ್ಯ ಅವಸ್ಥಾ ಹೋಯ್ತು, ಕಿಶೋರ ಅವಸ್ಥಾ ಹೋಯ್ತು, ತರುಣ ಅವಸ್ಥಾ ಹೋಯ್ತು, ಯೌವನ ಅವಸ್ಥಾ, ವೃದ್ಧಾಪ ಕಾಲ ಬಂತು. ಅಲ್ಲಿಂದ ಏನಂತಾನೆ, ಯಾಕೆ ಓಡಾಡೋದದು ಕೂಡಲೇ ವೃದ್ಧಾಪ ಕಾಲ ಬಂತು. ಅವಾಗ ಈತನೇನಂತಾನೆ, ಸತ್ ಹೋಗೋದದ. ಈ ಹೋಗುವ ಮಂತ್ರ ಮಾತ್ರ ಎಂದು ಸಮಾಪ್ತ ಆಗಲಿ. ಅದಕ್ಕಾಗಿ ಸ್ವಾಮೀಜಿ ಮಹಾರಾಜರು ಏನಂತಾರೆ, ಈಗಾದ್ರೂ ನೀನು ತಿಳಿ, ನಿತ್ಯ ಪ್ರತಿ ನಿನ್ನ ಆವಿಷ್ಯ ಏನದಂದ್ರೆ ಕ್ಷೀಣ ಹಾಕೋತ್ ನಡೆದದ. ಇನ್ನೂ ಆದ್ರೂ ನೀನು ಮಾರ್ಯಮ್ಮನ ಕ್ವಾಣಿ ನಂಗೆ ಸುಮ್ಮನೆ ಬಿದ್ಬಿಟ್ಟಿ. ಸ್ವಲ್ಪ ವಿಚಾರ ಮಾಡು. ಜೈ काल से कोई नहीं बचना,
काल से कोई नहीं बचना ಎಲ್ಲ ಜೀವಿಗಳೆಲ್ಲ ಲೋಭಾಸಕ್ತವಾಗಿ ಮರ್ತು ಬಿಟ್ಟಾರೆ. ಜಡವಾದಂತಹ ಮಿಥ್ಯ ಮಾಯಾವಿ ವಸ್ತು ಸತ್ಯ ಅಂತ ಹೇಳಿ ಭಾವಿಸ್ಯಾರ. ತನ್ನ ಆತ್ಮನು ಯಾವತ್ತೂ ಸದಾ ಸುಖಿ ಮತ್ತು ಸತ್ಯ ಇರುತ್ತಿರ್ಲಿಕ್ಕಾಗಿ ಅದರಿಂದ ದೂರ ಆಗ್ಯಾರ. ಅದಕ್ಕೆ ಅನೇಕ ಯೋನಿ ದುಃಖಾದಿಗಳು ಕಷ್ಟಗಳು ಇವ್ರಿಗೆ ಭೋಗಿಸಬೇಕಾಗ್ತಾವ. ಅವ್ರಿಗೆ जीव सब लाभ में भूले काल से कोई नहीं बचना कृष्ण अग्नि जग जाया पड़ा सब जीव को तपना पड़ा सब जीव को तपना ಸಂಪೂರ್ಣ ಜಗತ್ತದ ಜನರೆಲ್ಲ ತೃಷ್ಣಾರೂಪವಾದಂತಹ ಒಂದು ದೇವಿನ ಬೆನ್ನು ಹತ್ತಿಬಿಟ್ಟ. ನಮ್ಮ ಹೃದಯದಲ್ಲಿ ಒಳಗೆ ಕೂತು ಒಂದು ಶಕ್ತಿ ಏನಂತದ, ನನಗೆ ಇಂಥದ್ದು ಬೇಕು ಅಂಥದ್ದು ಬೇಕು ಅದು ಬೇಕು ಇದು ಬೇಕಂತ ಹೇಳಿ ಒಳಗಿಂದ ಬೇಡ್ತದ. ಬೇಡಿದ ಕೂಡಲೇ ಇದು ಅದು ಪ್ರಾಪ್ತ ಮಾಡುವುದಕ್ಕಾಗಿ ಇವನೇನದನ್ನು ಪ್ರಯತ್ನ ಪಡಿತಾನೆ. ಅದರಲ್ಲಿ ತನ್ನ ಸಂಪೂರ್ಣ ಆವಿಷ್ಯವೇ ಎತ್ಕೊಂಡು ಹೋದ. ಈಗ 10 ಲಕ್ಷ ರೂಪಾಯಿ ಮನೆಯಲ್ಲಿ ಇದ್ರೂ ಕಬ್ಬಿಣ ಪೆಟ್ಟಿಗೆಯಲ್ಲಿ ರಾತ್ರಿ ಎಣೆಣಿಸಿ ಇಡುವುದೇ ಹೊರತಾಗಿ ಹೋಗೋ ಕಾಲಕ್ಕೆ ಮಾತ್ರ ನಿನ್ನ ಸಂಗಡ ಒಂದು ಕಾಸು ಬರದೆ. ಯಾಕಪ್ಪ ಇಂಥ ಲೋಭದಲ್ಲಿ ನಿನ್ನ ಆವಿಷ್ಯ ಕಳ್ಕೊಂಡು ಹೋಗ್ತಿ? कर्म करीमा लिख दिया अब कुछ लिखा न होए मासा घटे न तिल बड़े जो कुछ लिखा सो होए. ಆ ಪರಮಾತ್ಮನು ನೀನು ಜನ್ಮ ಎತ್ತುವುದಕ್ಕಿಂತಲೂ ಮೊದಲೇ ನಿನಗೆ ಯಾವ್ಯಾವ ಸಮಯದಲ್ಲಿ ಏನೇನು ಸಿಗಬೇಕಾಗ್ಯದೋ ಅದು ನೀನು ಸಂಗಡಿ ಕೊಟ್ಟು ಕಳಿಸ್ಯಾನ. ಅದರಾಗ ಒಂದು ಎಳ್ಳಷ್ಟು ಕಮ್ಮೂ ಆಗುವುದಿಲ್ಲ, ಒಂದು ಎಳ್ಳಷ್ಟು ಹೆಚ್ಚುವೂ ಆಗೋದಿಲ್ಲ. ನಿನಗೇನು ಸಿಗುವುದೋ ಅದು ನಿನಗೆ ಸಿಗ್ತದೆ, ಇನ್ನೊಬ್ರದ್ದು ನಿನಗೆ ಸಿಗೋದಿಲ್ಲ, ನಿಂದು ಇನ್ನೊಬ್ರಿಗೆ ಹೋಗುವುದಿಲ್ಲ. ನೀನ್ ಯಾಕೆ ಪ್ರಯತ್ನ ಪಡೀತಿ? ಎಷ್ಟು ನಿರರ್ಥಕ. ಅದಕ್ಕೇನಂತಾರೆ, ಮೊದಲು ನೀನು ಹುಟ್ಟುವುದಕ್ಕಿಂತಲೂ ಮೊದಲೇ ತಾಯಿ ಸ್ತನದಲ್ಲಿ ಆ ಪರಮಾತ್ಮನ ಹಾಲು ಹಾಕಿ ಕಳಿಸಿದ್ದ, ಇನ್ನ ನೀನು ಹುಟ್ಟಿಲ್ಲ. ಅಂದ್ರೆ ನೀನು ಇಷ್ಟು ದೊಡ್ಡವನಾದ ನಂತರ ಆ ಪರಮಾತ್ಮ ನಿನಗೆ ಮರ್ತಾನ ಹೇಗೆ? ನಿನ್ನ ಹೃದಯದಲ್ಲಿ ಅದಾನ. ಕೆಲವು ಜನರೇನು ಅಂತರ್ಯಾಮಿ ಅಂತಾರೆ. ಅಂತರ್ಯಾಮಿ ಅಂದ್ರೆ ಅಂತರದಲ್ಲಿ ತಿಳಿತಕ್ಕಂತ ಶಕ್ತಿ ಅಂತ ಆತನ ಹೆಸರಾಯ್ತು. ಅಂದ್ರೆ ನಿನ್ನ ಅಂತಃಕರಣದಲ್ಲಿ ಆ ತಿಳಿಯೋ ಶಕ್ತಿ ಅದ ಅಂದ್ರೆ ಮತ್ತೆ ಇನ್ನೊಂದು ಜಾಗದಲ್ಲಿ ಹುಡುಕುವುದಕ್ಕೆ ಎಲ್ಲಿ ಹೋಗ್ತಿ? ಅದು ಯಾವ ಶಕ್ತಿ ಅದ? ಯಾವುದು ಶರೀರ ಆಧಾರದ? ಈ ಶರೀರಕ್ಕೆ ಹೊತ್ತುಕೊಂಡು ಯಾವುದು ನಿಂತದ? ಅದರ ವಿಚಾರ ಮಾಡುವುದೇ ಆತ್ಮಜ್ಞಾನ. ನಾವೇನಂತ ಓ ನಾನು ಇದ್ದೇನೆ, ನನ್ನಿಂದೇ ನಡೀತದೆ, ಏನ್ ನಡೀತದೆ? ಶ್ವಾಸ ಬಂದಾಯ್ತು. ಈಗೇನದಂದ್ರೆ ಎಲ್ಲರೂ ನಾವು ಊಟ ಇಂಥದ್ದು ಮಾಡೋದು ಅಂಥದ್ದು ಮಾಡೋದು. ಕೆಲವರು ಜ್ಯೋತಿಷಗಾರರಲ್ಲಿ ಹೋಗ್ತಾರೆ, ಏನ್ರಿ ಪಂಡಿತರ ನನ್ನ ಆವಿಷ್ಯ ಎಷ್ಟದ ಹೇಳ್ರಿ, ಕೈ ನೋಡಿ ಪಂಚಾಂಗ ನೋಡಿ. ಆ ಜ್ಯೋತಿಷಗಾರ ತನ್ನ ಆವಿಷ್ಯ ತನಗ್ ಗೊತ್ತಿಲ್ಲ, ನಿನ್ನ ವಿಷಯ ಏನು ಹೇಳತ್ತು. ಅವನು ಮೀನ ಮಕರ ಕುಂಭ ಪಂಬ ಏನೇನು ಅಂದು ಮತ್ತೆಷ್ಟು ಏನಾದ್ರೂ ನಿನಗೆ ಭಯ ಹಾಕಿ ಹಣ ಕಿತ್ತುವ ಪ್ರಯತ್ನ ಮಾಡ್ತಾನ. ಏನು ನಿನ್ನ ಆವಿಷ್ಯ ಏನದ 100 ವರ್ಷ ಪೂರ ಅದ, ಪರಂತು ಮಧ್ಯದಲ್ಲಿ ಏನದು ಒಂದು ಕಂಟಕದ. ಅಲ್ಲೇನದ ಶನಿ ವಕ್ರ ದೃಷ್ಟಿದಿಂದ ನೋಡಿ ನಿನಗ ಅದೆಷ್ಟು ಆದ್ರೆ ಮಾತ್ರ ನೀನು 100 ವರ್ಷ ಬದುಕ್ತಿ. ಬರೀ ಮಾತೆ ಅವು ಏನೂ ಅಲ್ಲ. ಅದಕ್ಕೆ ಏನು ಮಾಡ್ಬೇಕ್ರಿ ಸ್ವಾಮಿ? ಆ ಕಂಟಕ್ಕೆ ಸಹಸ್ರ ಭೋಜನ 1000 ಮಂದಿ ಬ್ರಾಹ್ಮಣ ಗುಣಿಸು ನಡಿ. ಇವನು ಆವಿಷ್ಯಲ್ಲೋ ಬ್ರಾಹ್ಮರಿಯಲ್ಲೋ ಅವ್ರು ಏಟ ಹಾಕೋದೇ ಆಗೋ, ಈ ಜ್ಯೋತಿಷ್ಗಾರಿ ಏಟ್ ಹಾಕೋದ್ಮೇಲೋ ಇವರೆಲ್ಲರೂ ಕೂಡಿ ಇವನು ಆಯುಷ್ಯ ಬೆಳೆಸಿದ್ರಂತ. ಇಂಥವೆಲ್ಲ ಠಕ್ ಮೋಸ್ತನಕ ಮಾತ್ರ ನಾವೇನು ಸರ್ವಸ್ವ ಒಪ್ಪಿಸ್ತೇವೆ. ನಮ್ಮಲ್ಲಿದ್ದಂತಹ ಪರಮಾತ್ಮನಿಗೆ ನಾವು ತಿಳಿಬೇಕಾದ್ರೆ ಸ್ವಾಮಿ ಅದು ಸಾಧ್ಯ ಇಲ್ಲ. ನಮ್ಮನ್ನು ನಾವು ಗೃಹಸ್ಥಿಗಳು ನಮ್ಗೆ ಯಾಕಾದಿತ್ತು ಹೀಗೇನೇ ಒಂದು ಬಲಹೀನತೆ ತೋರಿಸಿ ಕಡೆಗಾಗಿ ಹೋಗ್ತಾರೆ.
नहीं कोई रात बचने की, जले सब नर्क की गगना, जले सब नर्क की गगना. ಇಲ್ಲದಿದ್ರೆ ಸುಲಭವಾದಂತಹದ್ದು ಒಂದು ಮಾರ್ಗ ಹುಡುಕ್ತಾರೆ. ಸಾಯಂಕಾಲ ಎಲ್ಲರೂ ಕೂಡೋದು, ಒಂದು ವೇದಾಂತ ಶಾಸ್ತ್ರ ತಗೊಳ್ಳೋದು, ಯಾರ್ಯಾರೇ ಸ್ವಾಮಿ ಆಗಲಿ ಅಂಥವ್ರು ಇಂಥವ್ರು ಮಹಾತ್ಮರಿಗೆ ಕರೆಸೋದು, ವೇದಾಂತ ಶಾಸ್ತ್ರ ಹಚ್ಚೋದು. ನಾನು ಕಣ್ಣಲ್ಲ, ಕಿವಿ ಅಲ್ಲ, ಮೂಗಲ್ಲ, ಹೊಟ್ಟೆಲ್ಲ, ಕಾಲಲ್ಲ, ನನಗೂ ಜಗತ್ತಕ್ಕೂ ಸಂಬಂಧ ಇಲ್ಲ, ನಾನು ಯಾರಂದ್ರೆ ಸ್ವಯಂ ಕೂಟಸ್ಥ ಶಕ್ತಿ ಸಾಕ್ಷಿ ರೂಪ ಏನೇನದಾವ ಏನೋ ಅಂದು ಮನೆಗೆ ಹೋಗ್ಬಿಡೋದು. ಇದರದಿಂದ ಏನದಂದ್ರೆ ಆತ್ಮಜ್ಞಾನ ಆಗ್ತದೆ. ಬರೇದೆ ಒಬ್ಬನು ಅತ್ತಿ ಮನಿ ಅಳಿಯ. ಪ್ರಥಮದಲ್ಲಿ ಏನದಂದ್ರೆ ಅತ್ತಿ ಮನೆಗೆ ಹೋಗೋದಿತ್ತು, ಲಗ್ನ ಆದ ನಂತರ ಹೊತ್ತಾಗೆ ಹೋಗೋದು. ಅವನಿಗೆ ರಾತ್ರಿ ಕಾಲಕ್ಕೆ ಕಣ್ಣು ಕಾಣಿಸ್ತಿದ್ದಿಲ್ಲ, ದಿವಸಕ್ಕೇನು ಕಾಣಿಸ್ತಿದ್ದು, ರಾತ್ರಿಗೇನು ಕಾಣಿಸ್ತಿದ್ದಿಲ್ಲ. ಅಲ್ಲಿ ಹೋದ ಕೂಡಲೇ ಪ್ರಥಮದಲ್ಲಿ ಹೋಗಿದ್ದ ಕಾರಣ ಎಷ್ಟು ಮಾನಪಾನ ಅತ್ತಿ ಮಾವ ಅವ್ರು ಯಾವ್ಯಾರು ಇದ್ದವ್ರೆಲ್ಲರೂ ಏನದಂದ್ರೆ ಒಳ್ಳೆ ಸಂತೋಷದಿಂದ ಇವನಿಗೆ ಎದುರುಗೊಂಡು ಮತ್ತು ಊಟ ಉಪಚಾರ ವಗೈರೆ ಎಲ್ಲ ಮಾನ ಆಧಾರದಿಂದ ಎಲ್ಲ ಮಾಡಿಸಿದ್ರು. ಮತ್ತು ಊರನ್ ಜನರು ಸಹಿತ ನೋಡೋದಕ್ಕೆ ಬಂದ್ರು, ಹೊಸ ಹಳೆಯ ಬಂದನಂತ. ಕಡೆಗೆ ಏನಾಯ್ತು, ಸಾಯಂಕಾಲ ಇವನಿಗೆ ಚೆಂಬು ತಗೊಂಡು ಹೋಗೋದಾಯ್ತು. ಕಣ್ಣು ಕಾಣಿಸುವಲ್ಲು. ನನಗೆ ಕಣ್ಣು ಕಾಣಿಸೋದಿಲ್ಲ ಅಂದ್ರೆ ಎಲ್ಲ ಜನರೆಲ್ಲರೂ ಈತನೆಲ್ಲಿದ ಸಿಕ್ಕ ಕುರುಡಳೆ ಅಂಥೇಳಿ ಹಾಸ್ಯ ಮಾಡಿ ನನ್ನ ನಿಂದ ಮಾಡಬಹುದು ಅಂಥೇಳಿ ಮನಸ್ಸಿನಲ್ಲಿ ಭಯ. ಇನ್ನು ಎಲ್ಲ ಮಾತು ನಾವೇನಾದ್ರೂ ಹಿಂದಕ್ಕೆ ಹಾಕಿದ್ರೆ ನಡೀತದ. ಚೆಂಬು ತಗೊಂಡು ಹೋಗೋದು ಯಾರು ಕೇಳ, ಹೋಗ್ಲಿಕ್ಕೆ ಬೇಕಾಯ್ತು. ಅವಾಗ ವಿಚಾರ ಮಾಡ್ದ, ನಾನು ಹಗಲತ್ತು ದಾರಿ ನೋಡಿನಿ ದಿವಸಕ್ಕೆ, ಅದೇ ಸೂಟಿ ಮ್ಯಾಗ ಹಾಗೆ ಹೋದ್ರಾಯ್ತು ಅಂತ ಹೇಳಿ ವಿಚಾರ ಮಾಡಿ ಚೆಂಬು ತಗೊಂಡು ಹೋದ. ಹೋಗೋಷ್ಟ್ರಲ್ಲಿ ಹಳ್ಳಿ ಊರ, ಅಲ್ಲೊಂದು ಹಾಳ ಹಗೆ ಇತ್ತು ದೊಡ್ಡದು. ಆ ಹಗೆದಾಗ ಹೋಗಿ ಬಿದ್ಬಿಟ್ಟ. ಶಬ್ದ ಆಯ್ತು, ಎಲ್ಲ ಊರ್ ಜನ ಎಲ್ಲ ನೆರೆದ್ರು. ಯಾಕೆ ಯಾರಿಲ್ಲ, ನಾನೇ. ಯಾಕೆ ಕಣ್ಣು ಕಾಣಿಸಲ್ಲ, ಒಳಗೆ ಬಿದ್ದಿ. ಇಲ್ಲಿ ಕಣ್ಣು ಗಿಣ್ಣು ಎಲ್ಲ ಕಾಣಿಸ್ತಾವ. ನಮ್ಮ ಊರಾಗ ಒಂದ್ ಏನದಂದ್ರೆ ಇಂಥದ್ದೇ ಹಗೆ ತೆಗಿಬೇಕಂತೀನಿ, ಅದಕ್ಕೆ ಒಳಗೇನಾದ್ರು ಪ್ಲಾನ್ ನೋಡ್ತೀನಿ. ಎಷ್ಟು ಅಗಲ ಎಷ್ಟು ಉದ್ದದ. ಕಣ್ಣು ಹೋಗಿದ್ದು ಬಿಟ್ಟ, ಅಲ್ಲಿ ಹಗೆದು ಪ್ಲಾನ್ ನೋಡ್ದ. ಎಲ್ಲರೂ ಅವನಿಗೆ ಮೇಲಕ್ಕೆ ತಗೊಂಡು ಬಂದ್ರು. ಹಾಗೇನದಂದ್ರೆ ವೇದಾಂತಿಗಳು ಅಜ್ಞಾನ ಅಂಧಕೂಪದಲ್ಲಿ ಬಿದ್ದು ಆ ಶಾಸ್ತ್ರ ಈ ಶಾಸ್ತ್ರ ಬ್ರಹ್ಮಶಾಸ್ತ್ರ ಜ್ಞಾನ ಪ್ರತಿಪಾದನ ತಗೋ, ಯೋಗ ಪ್ರತಿಪಾದನ ತಗೋ, ಜೀವಸ್ತಂಭನ ತಗೋ, ಅಂಥವು ನೀತಿ ತಗೋ, ಅವು ಇವು ಎಲ್ಲ ತಗೊಂಡೇನು ಸರಿ ಆಯ್ತು. ಒಳಗೆ ಹೃದಯ ನೋಡಿದ್ರು ಘೋರ್ ಕತ್ತಲಿ. ಎಲ್ಲಿವರೆಗೂ ನೀವು ಹೃದಯ ಕತ್ತಲಿದು ಅಲ್ಲಿವರೆಗೂ ದ್ವೈತ ಭಾವ ದೂರ ಆಗೋದಿಲ್ಲ. ನಿನಗೆ ಪರಮಾನಂದದ ಸುಖನೇ ಸಿಗುವುದಿಲ್ಲ, ಬರೇ ಅನುಭವದ ಅಷ್ಟೇ. ಜೈ बसुर भोगे जन्म मरना, बसुर भोगे जन्म मरना. ಇಲ್ಲೇನದಂದ್ರೆ ತೃಷ್ಣಾರೂಪವಾದಂತಹ ಬೆಂಕಿಯಲ್ಲಿ ಸುಡುವುದು. ಮೇಲೆ ಹೋದ ನಂತರ ಏನದಂದ್ರೆ ಯಮಲೋಕದಲ್ಲಿ ನರ್ಕ ರೂಪವಾದಂತಹ ಘೋರ ಅಗ್ನಿಯಲ್ಲಿ ಸುಡುವುದು, ಮತ್ತು ತಿರುಗಿ ತಾಯಿ ಜಠರಾಗ್ನಿಯಲ್ಲಿ ಸುಡುವುದು. ಯಾವತ್ತು ಬೆಂಕಿಯಲ್ಲೇ ಇತ್ತು. ಒಂದ್ ದಿವಸ ಶಾಂತಿ ಇಲ್ಲ. ಅದಕ್ಕೆ ಈತನೇನಂತಾನೆ, ಅಲ್ಲೇ ಶಾಂತಿ ಸಿಕ್ಕಿತ್ತೇನೋ ಅಂತ ಅಲ್ಲಿಗೆ ಹೋಗ್ತಾನೆ, ಅಲ್ಲಿ ಹೋಗ್ಬೇಕಂತಾನೆ. ಅವರು ಬೆಂಕಿಗೆ ಬಿದ್ದವ್ರೆ.
कुशल कुशल ही पूछते जग में रहा न कोई जरा मुवा ना भय मुवा कुशल कहाते होय. ಒಬ್ರಿಗೊಬ್ರು ಬಹಳ ದಿವಸಕ್ಕೆ ಬೆಟ್ಟಿರ್ತಾರೆ. ಏನಪ್ಪ ನೀನು ಸಂತೋಷ ಮತ್ತು ಆರೋಗ್ಯ ಏನೇನು ಪ್ರಶ್ನೆ ಆಗ್ತಾವ. ಅಲ್ಲಿಂದ ಆತನೇನು ಹೇಳ್ತಾನೆ, ಪರಮಾತ್ಮನ ಕೃಪದಿಂದ ಸಂತೋಷ ಆರೋಗ್ಯ. ಆತನು ಪುನಃ ಈತನಿಗೆ ಪ್ರಶ್ನೆ ಮಾಡ್ತಾನೆ, ಯಾಕೆ ತಾವು ಸಂತೋಷ ಆರೋಗ್ಯ? ಹಾ, ತಮ್ಮ ಕೃಪದಿಂದ ಏನದಂದ್ರೆ ಆರೋಗ್ಯ ಸಂತೋಷ ಎಲ್ಲ ಆಯ್ತು. ಆದ ಕೂಡ್ಲೇನೆ ದುಃಖದ ಪುರಾಣಗಳು ಶುರು ಆಗ್ತಾವ. ಏನ್ರಿ ನನಗೆ ನೌಕರಿ ಇಲ್ಲ, ಮತ್ತು 7-8 ಮಕ್ಕಳು, ಇವತ್ನಾಳು ರಾಶನ್ ಏನದಂದ್ರೆ ಭಾಳ ತುಟ್ಟಿ ಭಾಳ ತೆಪ್ಪಲ ಅಂತ ಇವನೇನದಂದ್ರೆ ಅಳುವುದಕ್ಕೆ ಶುರು ಮಾಡ್ತಾನೆ. ಇವನು ಅಳುವ ಕೇಳೋದಿಲ್ಲ ಸಹಿತ ಆತನೇನದಂದ್ರೆ ತನ್ನ ಪುರಾಣ ಶುರು ಮಾಡ್ತಾನೆ. ಅಂದ್ರೆ ಒಳಗೆ ನೋಡಿದ್ರೆ ಎಲ್ಲ ದುಃಖಿಗಳೇ ಅದಾವ. ನಾನಕ್ ದುಃಖಿಯಾ ಸಬ್ ಸಂಸಾರ ಸೋ ಸುಖಿಯಾ ನಾಮಾಧಾರ. ಎಲ್ಲ ಸಂಪೂರ್ಣ ಜಗತ್ತವೇ ದುಃಖ ರೂಪ. ಕೇವಲ ಏನದಂದ್ರೆ ಆ ಪರಮಾತ್ಮನ ನಾಮದ ಆಧಾರದಲ್ಲಿ ಯಾವ ಪುರುಷರದಾರಂದ್ರೆ ಅವರೇ ಮಾತ್ರ ಸುಖಿಗಳು, ಬಾಕಿ ಎಲ್ಲ ದುಃಖವೇ ದುಃಖ. ವಿಚಾರ ಮಾಡಿ ನೋಡ್ರಿ, ಒಬ್ಬರೇ ಒಳಗೆ ಸುಖಿ ಇಲ್ಲ. ಮ್ಯಾಗ ಮ್ಯಾಗ ಮಾತ್ರ ಏನದಂದ್ರೆ ಸುಖಿ ಇದ್ದಂಗೆ ಕಾಣಿಸ್ತಾರೆ, ಒಳಗೆ ಮಾತ್ರ ಮಹಾ ದುಃಖಿ. ಒಂದು ಸಮಯದಲ್ಲಿ ಗುರು ನಾನಕರು ಶಿಷ್ಯನು ಇದೇ ಶಬ್ದ ಅನ್ನೋದ್ರದಿಂದ ನಾನಕ್ ದುಃಖಿಯಾ ಸಬ್ ಸಂಸಾರ ಸೋ ಸುಖಿಯಾ ನಾಮಾಧಾರ. ಸಂಪೂರ್ಣ ಜಗತ್ತವೇ ಎಲ್ಲ ದುಃಖ ರೂಪ. ಆವಾಗ ಶಿಷ್ಯನು ಪ್ರಶ್ನೆ ಮಾಡ್ತಾನೆ, ಏನ್ರಿ ಸ್ವಾಮಿ ಒಬ್ರು ಸುಖಿಗಳಿಲ್ಲ? ಇಲ್ಲ, ಯಾರೇ ಇದ್ರು ತಗೊಂಡು ಬಾ. ದೊಡ್ಡ ಸಿಟಿ ಗ್ರಾಮ, ಬಾಜಾರ್ದಾಗ ಹೋದ. ಒಬ್ಬ ಶೆಟ್ಟ ಸಾಹುಕಾರ, ಯೌವನ ಅವಸ್ಥಾ, ಶರೀರ ದೃಢವುಳ್ಳದ್ದು ಮತ್ತು ಸ್ವರೂಪವಾನ, ಮತ್ತು 5-6 ಜನರು ಏನದಂದ್ರೆ ಗುಮಾಸ್ತರು ಏನದು ಬಂದು ಲೆಕ್ಕ, ಆ ಕಂಪ್ನಿ ಆಯ್ತು, ಈಗ ಈ ಕಂಪ್ನಿ, ಅಲ್ಲಿ ಎಷ್ಟು ಲಾಭ ಆಯ್ತು ಅಷ್ಟು ಲಾಭ ಆಯ್ತು. ಈತನೇನದಂದ್ರೆ ದಿಂಡ ತಕಿಯ ಹತ್ಕೊಂಡು ಮಲ್ಕೊಂಡು ಬಿಟ್ಟಿದ್ದ, ಆರಾಮ ಏನದಂದ್ರೆ ಕೂತು ಬಿಟ್ಟಿದ್ದ. ಆವಾಗ ಈ ಶಿಷ್ಯನು ವಿಚಾರ ಮಾಡ್ತಾನೆ, ಇವನು ಮಾತ್ರ ಒಳ್ಳೆ ಸುಖಿ ಕಾಣಿಸ್ತಾನೆ, ಹೋಗಿ ಕೇಳಬೇಕು ಅಂತ. ಅವಾಗ ಹೋಗಿ ಏನಂತಾನೆ, ಏನ್ ಸಾವುಕಾರ ನೀನು ಸುಖಿಯ? ಇಷ್ಟಂದು ಕೂಡ್ಲೇನೆ ಅವನ ಕಣ್ಣನ್ನು ನೀರು ತನ್ನಷ್ಟಕ್ಕೆ ತಾನೇ ಸುರಿಲಿಕ್ಕೆ ಶುರುವಾದ. ಮತ್ತೆ ಯಾಕೆ ಕೇಳ್ತಪ್ಪ ನೀ ನನಗ? ಇಲ್ಲ, ನನ್ನ ಗುರುಗಳು ಯಾರಾದ್ರೂ ಪ್ರಪಂಚದಲ್ಲಿ ಸುಖಿಗಳು ಇದ್ರೆ ತಗೊಂಡು ಬಾ ಅಂದಾರ, ಅದಕ್ಕೆ ನಾನು ಬಂದೀನಿ. ಅವಾಗ ಕೈ ಜೋಡಿಸಿ ಪ್ರಾರ್ಥನಾ ಮಾಡಿ ಕಣ್ಣೀರು ಸುರಿಸುತ್ತ ಏನಂತಾನ, ಪರಮಾತ್ಮ ನನ್ನಂತ ದುಃಖ ಇನ್ನೊಬ್ಬರಿಗೆ ಯಾರಿಗೆ ಕೊಡಬಾರ್ದು. ಶಿಷ್ಯನೇನು ವಿಚಾರ ಮಾಡ್ದ, ನಾನು ಎಷ್ಟೋ ಸುಖಿ ಈತನು ಹೊರಗಿಂದ ಕಂಡ, ಇವನೊಂದು ದುಃಖದ ಡ್ರಮ್ಮವೇ ಹೊಂಟ, ಇನ್ನೇನ್ ಮಾಡ್ಬೇಕು? ಅವಾಗ ಯಾತ್ರದಿಂದ ನಿನಗೆ ದುಃಖದ ಅದು ನನಗೆ ಹೇಳು. ಮ್ಯಾಗ ಏನದಂದ್ರೆ ನೀನು ಒಳ್ಳೆ ಸುಂದರ, ಯೌವನಸ್ಥ, ಧನದ್ರವ್ಯ, ಸಂಪತ್ತಿ ಸಂಪೂರ್ಣ ಎಲ್ಲ ಇರ್ತಿರ್ಲಿಕ್ಕಾಗಿ ನಿನಗೆ ದುಃಖ ಯಾವ ಮಾತಿಂದದ? ನಿನ್ನ ಮುಂದೆ ಏನು ಹೇಳೋದದ, ನಾನು ಗುರುವಿನ ಮುಂದೆ ಹೇಳ್ತೀನಿ ನಡಿ. ಇಬ್ರು ಕೂಡಿ ಗುರುಗಳ ಹತ್ರ ಬಂದ್ರು. ಗುರುಗಳು ಕೇಳ್ತಾರೆ ಶಿಷ್ಯನಿಗೆ, ಯಾಕಪ್ಪ ಮತ್ತ ಸುಖಿ ತಂದೇನ್ ನೀನು ಯಾರಿಗಾದ್ರೂ? ಏನ್ರಿ ಸ್ವಾಮಿ, ಈತನಿಗೆ ನಾನು ಬಹಳ ಒಳ್ಳೆ ಸುಖಿ ಸಂತೋಷವಾನ್ ಅಂತ ಹೇಳಿ ನಾನು ವಿಚಾರಿಸದ, ಇವನೇನೋ ದುಃಖದ ಸಮುದ್ರ ಸಿಕ್ಕ ನನಗೆ. ಏನ್ ದುಃಖದ? ಅದು ನನ್ನ ಮುಂದೆ ಹೇಳಿಲ್ಲ, ನಿಮ್ಮ ಮುಂದೆ ಹೇಳುವುದಕ್ಕೆ ಬಂದನ, ತಾವೇ ಕೇಳ್ರಿ. ಅವಾಗ ಗುರು ನಾನಕರು ಕೇಳ್ತಾರೆ, ಯಾಕಪ್ಪ ನಿನಗೆ ಏನ್ ದುಃಖ? ಏನ್ರಿ ಸ್ವಾಮಿ, ಹೇಳುವುದಕ್ಕೆ ಸಹಿತ ನಾಚಿಕೆ ಬರ್ತದ. ಇಲ್ಲ, ಅದು ಇದ್ದದ್ದು ಏನದ ಖುಲಾಸ ಹೇಳು. ಅಂದ್ರೆ ನಂದೊಬ್ಬಕಿ ಯೌವನ ಸ್ತ್ರೀ, ಮತ್ತು ನಂದು ಅವಳದು ಇಷ್ಟ ಪ್ರೇಮ,
ಪ್ರಾಣಕ್ಕೆ ಪ್ರಾಣ ಕೊಡ್ತಕ್ಕಂಥ ಪ್ರತಿಜ್ಞೆ, ಇಷ್ಟು ಪ್ರೇಮ. ಮತ್ತೇನಾಯ್ತು, ಅವಳು ಒಮ್ಮ ಅಕಸ್ಮಾತ್ ಕಾಯಿಲೆ ಬಿದ್ದಳು. ಆ ಕಾಯಿಲೆ ಇಂಥ ಜೋರವಾಯಿತು, ಒಂದು ಕ್ಷಣದಲ್ಲೇ ಅಥವಾ ಮಿನಿಟ್ದಲ್ಲೇ, 2 ಮಿನಿಟ್ 5 ಮಿನಿಟ್ದಲ್ಲಿ ಸಾಯ್ತಕ್ಕಂಥ ಸಂಭವ ಕಾಣಿಸ್ತು. ಆವಾಗ ನಾನು ಅವಳು ಎದುರು ಹೋಗಿ, ಓಹೋ, ನಿನ್ನಂಥವಳು ಹೋದ್ರೆ ನಾನು ಉಳಿಯೋದಿಲ್ಲ, ನಾನು ಸಾಯ್ತೀನಿ. ಅವಳೇನಂದಳು, ಇವೆಲ್ಲ ಮ್ಯಾಗಿ ಇದು ಬರೀ ಆಣಿ, ಇವು ಆಣಿಗಳದಿಂದ ನಾನು ಯಾಕೆ ಭರೋಸೆ ಇಟ್ಟೇನೆ. ಅವಳಿಗೆ ಭರೋಸಾ ಉತ್ಪತ್ತಿ ಮಾಡುವುದಕ್ಕಾಗಿ ಒಂದು ಚಾಕು ತಗೊಂಡು ತಾನು ಇಂದ್ರಿಯನೇ ಕೊಯ್ದು ಅದು ಒಗೆದು ಬಿಟ್ಟ. ನೋಡಿ, ಇನ್ನೇರೆ ಆಯ್ತಾ ಇಲ್ಲ. ಆವಾಗ ಅವಳು ಸಂತೋಷ ಆದಳು. ಕಡೆಗೆ ಏನದಂದ್ರೆ ಅಕಸ್ಮಾತ್ ದೇವ್ರ ದಯದಿಂದ ಅವಳು ಸಾಯಲಿಲ್ಲ, ಅವಳು ಬದುಕಿದಳು. ಹಾಗೆ ಬದುಕಿದ ನಂತರ ಏನದಂದ್ರೆ ಅವಳು ಏನದ ಪರಪುರುಷನಿಗೆ ಇತ್ಲಾಗ ಅತ್ಲಾಗ ನೋಡೋದು, ಅವ್ರು ಬರೋದು ಹೋಗೋದು ಇವನಿಗೆ ಸಹನ ಆಗಲಿಲ್ಲ. ಯಾವತ್ತು ಅದೇ ವ್ಯಥೆ, ಅಳೋದು. ಇನ್ನೇನ್ ಮಾಡ್ತಾನೆ. ಅವಾಗ ಗುರು ನಾನಕರು ಅಂತಾರೆ, ನೋಡ್ದೆ ಜಗತ್ತದಲ್ಲಿ ಎಷ್ಟು ದುಃಖದ, ಬೇಕಾದಷ್ಟು ಹೊರಗೆ ಧನ ಅದ, ಸಂಪತ್ತದ, ಎಲ್ಲ ಅದ, ಇದ್ರ ಸಹಿತನು ಒಳಗಿಂತ ದುಃಖದ ಸಮುದ್ರ. ಅದಕ್ಕೇನಂತಾರೆ, ಇದೆಲ್ಲ ಒಳಗೆಲ್ಲ ದುಃಖಗಳೇ ತುಂಬ್ಯಾವ. ರಾಜಾರಣ ಚಿಂತೆಯನ್ನು, ಶಾಸ್ತ್ರ ಚಿಂತೆಯನ್ನು, ಪಂಡಿತ ಯೌವನಂ ಕಾಮ್ ಚಿಂತೆಯನ್ನು, ಸರ್ವ ಚಿಂತೆಯನ್ನು ದರಿದ್ರ. ರಾಜ್ಯನಿಗೆ ಏನದಂದ್ರೆ ನನ್ನ ಮ್ಯಾಲ ಇನ್ನೊಬ್ರು ಯಾರಾದ್ರೂ ಬರ್ತಾರೆ ಏನು ಯುದ್ಧಕ್ಕೆ ಅನ್ನೋದು ಅಹೋರಾತ್ರ ಚಿಂತೆ. ಈಗ ದೊಡ್ಡ ದೊಡ್ಡವ್ರು ಏನದಂದ್ರೆ ಜಿಲ್ಲೆಯವರು ಕೂತವ್ರಿಗೆ ರಾತ್ರಿ ನಿದ್ದೆ ಇಲ್ಲ, ವ್ಯಥೆ. ಅಹೋರಾತ್ರಿ ಬಂತು, ಮುಂದೆ ಏನೋ ಓಡಿಸು ಚುನಾವಣೆ, ನಾನು ಬರ್ತೀನೋ ನೀನು ಬರ್ತೀನಿ, ಈಗ ಹಿಡಿದು ಅವ್ರಿಗೆ ಹತ್ಯದ 8 ದ್ರಾಣಿ. ಎಲ್ಲ ದುಃಖಿಗಳು. ಅದಕ್ಕೆ ಸುಖಿ ಯಾರು? ಕೇವಲ ಆ ಪರಮಾತ್ಮ ನಾಮದಲ್ಲಿ ಯಾರದಾರೋ ಅವರೇ ಮಾತ್ರ ಸುಖಿ. ಬಾಕಿ ಎಲ್ಲ ದುಃಖ ರೂಪವೇ. ಯಾರಿಗಾದ್ರೂ ಕೇಳ್ರಿ, ಒಬ್ಬನೇ ಅದರಲ್ಲಿ ಸುಖಿ ಹೊಂಡದೇ ಇಲ್ಲ. ಜೈ नहीं कुछ ठीक उन लगना, नहीं कुछ ठीक उन लगना. ಇಲ್ಲಿ ಕರ್ಮ ಮಾಡಿ ತೃಷ್ಣಾವಶಾತವಾಗಿ ಅನೇಕ ಏನೇನೋ ದುಷ್ಕರ್ಮಾದಿಗಳು ಮಾಡಿ ಶರೀರ ಬಿಟ್ಟ. ಅಲ್ಲೇನದಂದ್ರೆ ಮಾಡಿದಂಥ ಕರ್ಮದ ದಂಡ, ಎಷ್ಟು ದಿವಸ ಈತನ ಏನೇನು ಮಾಡಿದ್ನೋ ಅಷ್ಟು ದಿವಸ ಈತನಿಗೆ ಶಿಕ್ಷೆ ಆಗಿ ಅಲ್ಲಿದೇನದಂದ್ರೆ ಯಮದೇವರು ಇತ್ಲಾಗ ಒದ್ದು ಬಿಟ್ರು. ಇಲ್ಲಿದ್ದು ಅಲ್ಲಿಗೆ ಹೋದ, ಅಲ್ಲಿದ್ದು ಇಲ್ಲಿಗೆ ಬಂದ. ನೈವಾರ್ ಲಾಳಿ ಇತ್ಲಾಗೂ ಒದಿ, ಇತ್ಲಾಗೂ ಒದ್ಯದು. ಒಂದು ಜಾಗದಲ್ಲಿ ಅದಕ್ಕೆ ನಿಲ್ಲಲಿಕ್ಕೆ ಅವಕಾಶ ಇಲ್ಲ. ಇತ್ಲಾಗ ಬಂತು ಇತ್ಲಾಗ ಹೊಡೆಯೋದು, ಇತ್ಲಾಗ ಬಂದು ಇತ್ಲಾಗ ಹೊಡೆಯೋದು. ಹಾಗೆ ಏನದಂದ್ರೆ ಇತ್ಲಾಗಿಂದ ಅತ್ಲಾಗ ಹೋಗೋದು, ಅತ್ಲಾಗಿಂದ ಇತ್ಲಾಗ ಬರೋದು. ಇದೇ ಏನದಂದ್ರೆ ಜನನ ಮರಣ, ಹುಟ್ಟೋದು ಸಾಯೋದು, ಏನೇನು ತಿಪ್ಪಲಿ ಅದು. ಜಿ कगन में आ नहीं सकना, कगन में आ नहीं सकना. ಇಂಥ ದುಃಖ ಭೋಗಿಸ್ತಾವ ಅಂತೂ ಹೊರಗೆ ಹೇಳಲಿಕ್ಕೆ ತಯಾರಿಲ್ಲ. ದುಃಖ ಭೋಗಿಸಿದ್ರು ಒಳಗಿಂದ ಒಳಗೆ ಚುಪ್. ಹಾಗಂದ್ರೆ ಹೇಳಿದ್ರೆ ನಾಚಿಕೆ, ಅದಕ್ಕಾಗಿ ಹೇಳೋದಿಲ್ಲ. 3 ಮಂದಿ ಕೂಡಿ ಎಲ್ಲೋ ಬಿಸಿಲು ಕಾಲದಲ್ಲಿ ಒಂದು ಪರಸ್ಥಳಕ್ಕೆ ಹೋಗ್ತಿದ್ರು. ದಾರಿಯಲ್ಲಿ ಒಂದೇನದಂದ್ರೆ ಜಕಣಾಚಾರ್ಯ ಕಟ್ಟಿದ್ದು ಗಣಪತಿ ದೇವಾಲಯ ಇತ್ತು, ದೊಡ್ಡದು. ಆ ಗಣಪತಿಗೆ ಏನದಂದ್ರೆ ಮೆಟ್ಲು ಹಚ್ಚಿ ಸ್ನಾನ ಮಾಡಿಸ್ತಿದ್ರು, ಅಂಥ ದೊಡ್ಡ ಮೂರ್ತಿ. ಇವರು 3 ಮಂದಿ ಬಿಸಿಲು ಕಾಲಕ್ಕಾಗಿ, ಬಿಸಿಲು ಹೆಚ್ಚಾಗುವುದರಿಂದ ವಿಶ್ರಾಂತಿ ತಗೊಳ್ಳೋದಕ್ಕಾಗಿ ಆ ದೇವಾಲಯದಲ್ಲಿ ಹೋದ್ರು. ಇಬ್ರು ಅಲ್ಲೇ ಕೂತರು. ಒಬ್ಬನು ಒಳಗೆ ಗರ್ಭಗುಡಿಯಲ್ಲಿ ಹೋಗಿ ಆ ಗಣಪತಿ ಏನದಂದ್ರೆ ದಿನಾಲು ಪೂಜೆ ಮಾಡಿ ಮೊದಲೇ ಕರೆ ಕಲ್ಲ
ಒಳ್ಳೆ ಪಾಲಿಸ್ ಆಗಿತ್ತು. ಒಬ್ಬನು ಹೋಗಿ ಗಣಪತಿ ಮ್ಯಾಗ ಹಿಂಗೆ ಕೈ ಎಳೆದು, ಗಣಪತಿ ಹೊಟ್ಟಿ ಸ್ವಾಭಾವಿಕತಾನೆ ದೊಡ್ಡದಿರ್ತದ, ಕೊಕ್ಕಳನ್ನು ದೊಡ್ಡದಿತ್ತು, ತಣ್ಣಗೆ ಹತ್ತದು. ಹಾಗೆ ಏನದಂದ್ರೆ ಕೈ ಎಳ್ಕೋತ ಬಂದು ಆ ಗಣಪತಿ ನಾಭಿ ಸ್ಥಾನದಲ್ಲಿ ಬರಳು ಹಾಕದ. ಅದು ಶೀತ ಥಂಡಿಗಾಗಿ ಒಳಗೊಂದು ಚೇಳು ಕೂತಿತ್ತು. ಅದು ಇವನಿಗೆ ಚೆನ್ನಾಗಿ ಪ್ರಸಾದ ಕೊಟ್ಟು, ನನಗೆ ಚೇಳು ಕಸ್ತು ಅಂತ ನಾನು ಹತ್ರ. ಇವರಿಬ್ರು ನಗ್ತಾರ. ಇವ್ರಿಗೆ ಒಂದು ಸ್ವಲ್ಪ ಏನಾದ ಪ್ರಸಾದ ಕುಡಿಸೇಬೇಡ ನೀವು. ಏನ್ರಿ ಇಲ್ಲಿ ಬಿದ್ದೀರಿ? ದೇವಾಲಯದಲ್ಲಿ ಬಂದು ದೇವ್ರ ದರ್ಶನ ತಗೋಬೇಕು, ಅಲ್ಲಿಂದ ಏನದಂದ್ರೆ ವಿಶ್ರಾಂತಿ ತಗೋಬೇಕು. ಇದು ಏನದಂದ್ರೆ ನೀತಿ ಧರ್ಮ. ಅವಾಗ ಒಬ್ಬನ ಏನದಂದ್ರೆ ದೇವ್ರ ದರ್ಶನಕ್ಕೆ ಒಳಗಾದ. ಎಂತ ತಣ್ಣಗದ ಅಂದ ಅವನು. ಬರೇ ಗರ್ಭಗುಡಿ ತಣ್ಣಗಂತ ನೀನ್ ತಿಳಿಬ್ಯಾಡ, ಆ ಗಣಪತಿ ಎಷ್ಟು ತಣ್ಣಗದ ನೋಡು. ಅವಾಗ ಈತನೇನದ್ರ ಮ್ಯಾಲಿಂದ ಕೈ ಹಾಕೋತ್ ಬಂದ. ಅವಾಗ ಈತನೇನಂತಾನೆ, ಬರೇ ಮ್ಯಾಗೆ ಬ್ಯಾಡ, ನಾಭಿ ಸ್ಥಾನದ ಒಳಗ್ ಕೈ ಬರಳು ಹಾಕಿ ನೋಡು ಅನ್ನು. ಅವನು ಒಳಗ್ ಬರಳು ಹಾಕದ್ ಕೂಡ್ಲೇನೆ ಕೇಳ ಅವನಿಗೆ ಪ್ರಸಾದ ಕೊಟ್ಟೆ ಬಿಟ್ಟು ಕೇಳ್ಕಸ್ತು ಅಂದ. ಹೇಳ್ಬೇಡ ಸುಮ್ಮನಿರು, ಯಾಕ ಇನ್ನೊಬ್ಬ ಉಳ್ದಾನ. ಅವಾಗ ಇವರಿಬ್ರು ಏನ್ ಅನ್ಕೋತ ಬಂದ್ರು, ಓಹೋ ಏನು ಒಳಗ್ ಮಂಜೆ ಅದ. ಗಣಪತಿ ಮೂರ್ತಿ ನಾಭಿ ಸ್ಥಾನದಲ್ಲಿ ಮಂಜು ಇಟ್ಟು ಬಿಟ್ಟದ. ಇವನು ಅವ್ರಿಗೆ ಎದ್ದು ಈತನು ಬರಳು ಹಾಕದ ಹೋಗಿ ಅವನಿಗೂ ಚೇಳು ಕಚ್ಚಿಬಿಟ್ಟು. ಓಹೋ ಚೇಳು ಕಚ್ಚು, ನಮಗೂ ಕಚ್ಚದ್ ಬಿಡು. ಹಾಗೇನದಂದ್ರೆ ಎಲ್ಲರೂ ದುಃಖ ಭೋಗಿಸಿದ್ರು ಸಹಿತ ಈಗ ನಮ್ಮ ತಾಯಿ ತಂದೆ ಅಜ್ಜ ತಾತದೇರು ಏನದಂದ್ರೆ ಈ ಸಂಸಾರ ಕಷ್ಟ ತಾಳಲಾರ್ದೆ ದುಃಖ ಭೋಗಿಸಿ ಹೋಗ್ಯಾವ. ಆದ್ರೂ ಸಹಿತ ಈಗ ಸ್ವಲ್ಪ ಏನದ ಹುಡುಗರು ದೊಡ್ಡ ಆದವು. ಯೌವನ ಅವಸ್ಥಾ ಬಂತು ಹುಡುಗಂದು, ಲಗ್ನ ಮಾಡಬೇಕು ಅಂದು. ತಾನು ಏನು ಲಗ್ನ ಮಾಡ್ಕೊಂಡು ಸುಖ ಪಡೆದಿದ್ನೋ ದೇವರೇ ಬಲ್ಲ. ಅವಕ್ಕೂ ಒಯ್ದು ಒಂದು ಕೊರಳ ಕಟ್ಟಿಬಿಟ್ಟ. ಕಟ್ಟಿ ಜನ್ಮದವರೆಗಿನೂ ಏನೋ ಬಂಧನ ಆಗಿ ಅಲ್ಲಿ ದೇವರ ದೇಂಡ್ರ ಇವೆಲ್ಲ ಮರ್ತು ಕೇವಲ ಸ್ತ್ರೀ ಪುತ್ರ ಮನೆ ಮಾರ ಮಕ್ಕಳು ಮರಿಮಕ್ಕಳು ಪಿಲ್ಲೊಳಗಳು ನಡಿ ತುಂಬಿ ಅದು. ಅಲ್ಲಿ ದೇವ್ರು ಎಲ್ಲಿ ಬರ್ತಾನ? ಎಲ್ಲ ದುಃಖಿನೇ ಜೇ. सतगुरु बताव नाम का जपना, बताव नाम का जपना. ಇಂಥ ಏನದಂದ್ರೆ ದುಃಖದಲ್ಲಿ ಬಿದ್ದು ಹೊರಳಾಡುವ ಜೀವದ ಕಷ್ಟ ಮತ್ತು ದುಃಖ ನೋಡಲಾರ್ದೆ ಸಂತ ಜನರು ಏನಂತಾರೆ, ಈ ದುಃಖದಿಂದ ಕಡೆಗೆ ಮಾಡಬೇಕು ಅಂತ ಹೇಳಿ ಹೇಗೆ ಕಟುಕನು ಆಕಳು ತಗೊಂಡು ಹೋಗೋ ಕಾಲಕ್ಕೆ ಒಬ್ಬ ದಯಾಮಾನ ಪುರುಷನಿಗೆ ದಯ ಬರ್ತದೋ ಹಾಗೆ ಸಂತ ಜನರಿಗೆ ಏನಂತಂದ್ರೆ ದಯಾ ಉತ್ಪತ್ತಿಯಾಗಿ ಅವ್ರು ಏನಂತಾರೆ, ನಿನ್ನ ಅಂತರದಲ್ಲಿ ಒಂದು ನಾಮದ, ನೀನು ಆ ನಾಮ ಜಪ ಮಾಡಿದ್ರೆ ಈ ದುಃಖದಿಂದ ದೂರ ಆಗಬಹುದು, ಯಮಯಾತ್ನೆ ತಪ್ಪಬಹುದು, ನಿನಗೆ ಮೋಕ್ಷ ಸುಖ ಸಿಗಬಹುದು ಅಂತ ಅವರು ಈತನಿಗೆ ಏನಂತಂದ್ರೆ ನಾಮ ಜಪ ಮಾಡುವುದ್ರೆ ಹೇಳಿದ್ರು. ನಾಮ ಅಂದ್ರೆ ಅಂಥದ್ದು ಅಂತ. ಈಗ ಕೋಟ್ಯಾವಧಿ ನಾಮಗಳು, ರಾಮ ಕೃಷ್ಣ ಗೋವಿಂದ ವಿಠಲ ಹರಿ ಕೇಶವ ಮಾಶವ ಆ ಶಿವ ಈ ಶಿವ ಏಸೋ ಅದಾವ. ಪರಂತು ಇವೆಲ್ಲ ನಾಮ ಏನದ ಅಂದ್ರ ಅವತಾರಾದಿಗಳ ನಾಮ, 3 ಗುಣಗಳ ನಾಮ, ಯಾವುದೇ ಒಂದು ದೇವಿ ದೇವತಾದಿಗಳ ನಾಮದ ಹೊರತಾಗಿ ಅದು ಆತ್ಮನ ನಾಮ ಅಲ್ಲ. ಆತ್ಮನ ನಾಮದಲ್ಲಿ ಆಕಾರವೂ ಇಲ್ಲ, ಉಕಾರವೂ ಇಲ್ಲ, ಮಕಾರವೂ ಇಲ್ಲ, ಅದು ಓಂಕಾರವೂ ಅಲ್ಲ. ತನ್ನಷ್ಟಕ್ಕೆ ತಾನೇ ಹಿಂದೂಗಳಲ್ಲಿ, ಮುಸಲ್ರಲ್ಲಿ, ಕ್ರಿಶ್ಚಿಯನ್ರಲ್ಲಿ, ಬಾಲಕರಲ್ಲಿ, ಸ್ತ್ರೀಯರಲ್ಲಿ, ಪುರುಷರಲ್ಲಿ ಸರ್ವರಲ್ಲಿ ಒಂದೇ ರೂಪ. ಅದು ಕೇವಲ ಧ್ವನಿ ಶಬ್ದ ಅಥವಾ ಆಕಾಶವಾಣಿ ಅಥವಾ ನಾದ.
ಆ ನಾದ ಏನದಂದ್ರೆ ಇಲ್ಲಿ ನಿಂತು 52 ಅಕ್ಷರದಲ್ಲಿ ಕೂಡಿ ಶರೀರಕ್ಕೆಲ್ಲ ಬಲ ಕೊಟ್ಟು ಸಂಪೂರ್ಣ ಏನದಂದ್ರೆ ಜಗತ್ತಕ್ಕೆ ಶಕ್ತಿ ಆಧಾರಭೂತವಾಗಿ ಇದ್ದಂತಾದ್ರ ಹೆಸರು ನಾಮ. ಅಂಥ ನಾಮ ಏನದಂದ್ರೆ ಇಲ್ಲಿದ ಪ್ರಾರಂಭ ಆಗ್ತದೆ, ಕೆಳಗೆಲ್ಲ ಇವು ಅಕ್ಷರಗಳದಾವ. ಆ ನಾಮದ ಭೇದ ಏನದಂದ್ರೆ ಸಂತ ಸದ್ಗುರುಗಳು ನಮಗೆ ಕೊಟ್ಟು ನಮ್ಮ ಚಿತ್ತ ಏನದಂದ್ರೆ ಆ ನಾಮಕ್ಕೆ ಕನೆಕ್ಷನ್ ಕೊಡುವುದರಿಂದ ಈತನ ಅಭ್ಯಾಸ ಮಾಡಿ ಆ ನಾಮ ಪ್ರಕಟ ಮಾಡಿಕೊಂಡ್ರೆ ಇದು ದುಃಖ ದ್ವಂದ್ವ ಎಲ್ಲ ದೂರ ಆಗಿ ಹೋಗ್ತದೆ, ಈತನಿಗೆ ಇದೇ ಜನ್ಮದಲ್ಲಿ ಮೋಕ್ಷ ಸಿಗ್ತದೆ ಅಂತ ಹೇಳಿ ಸಂತರ ಸಿದ್ಧಾಂತ. ಜಿ सूरत और शब्द का गगना, सूरत गौर शब्द का गगना. ಈತನೇನದಂದ್ರೆ ಅವ್ರ ಯುಕ್ತಿ ಮನ್ನಿಸಲಿಕ್ಕೆ ತಯಾರಿಲ್ಲ. ಅವ್ರು ಏನ್ ಹೇಳ್ತಾರೆ, ಸುರ್ತ ಮತ್ತು ಶಬ್ದ. ಸುರ್ತ ಅಂದ್ರೆ ಏನು, ನಮ್ಮ ಚೇತನ ಚಿತ್ತ. ಆ ಚಿತ್ತ ಮೇಲ್ ಬರ್ತಕ್ಕಂಥ ನಾದ ಮತ್ತು ಶಬ್ದದಲ್ಲಿ ಕೂಡಿಸ್ತಕ್ಕಂಥ ಯುಕ್ತಿ ಹೇಳ್ತಾರೆ. ಇದು ಆತನಿಗೆ ಕೇಳುವುದಕ್ಕೆ ತಯಾರಿಲ್ಲ. ಈತನಿಗೆ ಏನದಂದ್ರೆ ಸುಲಭವಾಗಿ ಅಭ್ಯಾಸ ಸಾಧನ ಮಾಡಲಾರದೆ ತನ್ನಷ್ಟಕ್ಕೆ ತಾನೇ ಏನಾದ್ರೂ ಸಿಗುತ್ತಿದ್ರು ಇವನು ತಗೊಳ್ಳೋನು. ಧನ ಕೊಟ್ಟು ಅಥವಾ ಯಾವುದರೇ ಒಂದೇನಾದ್ರೂ ಕೀರ್ತಿಯಾಗಿ ಇಂಥದ್ದು ಯಾವುದರೇ ಮಾಡೋದಕ್ಕೆ ಮಾತ್ರ ತಯಾರ ಇಲ್ಲ. ನಿನ್ನಲ್ಲೇ ಪರಮಾತ್ಮನದಾನ. ಇಲ್ಲೇನದಂದ್ರೆ ನೀನು ಕೂತು ಏಕಾಂತ ಸ್ಥಾನದಲ್ಲಿ ಆ ಪರಮಾತ್ಮನ ಚಿಂತನೆ ಮಾಡಿ ನಿನ್ನ ಚೇತನ ಸತ್ತ ಮೇಲಕ್ಕೆ ಹೋಗಿ ಆ ಮೇಲಕ್ಕೆ ಹೋಗ್ತಕ್ಕಂಥ ಕನೆಕ್ಷನ್ ಯುಕ್ತಿ ಎಲ್ಲ ಗುರುಗಳು ತೋರಿಸ್ತಾರೆ. ತೋರಿಸಿದ್ರು ಸಹಿತನು ಇದು ನನ್ನಿಂದ ಸಾಧ್ಯ ಇಲ್ರಿ ಸ್ವಾಮಿ, ಯಾವುದೇ ಒಂದು ಸುಲಭ ಆಗಿದ್ದು ನನಗ್ಯಾಕೆ ಬೇಕು ಅದು ಮುಕ್ತಿ ಪಕ್ತಿ. ನಾನು ಮಕ್ಕಳೊಂದಿಗೆ ನನಗೆ 7-8 ಮಕ್ಕಳು, ಧನ ಸಂಪತ್ತಿ ಇದೆಲ್ಲ ಬಿಟ್ಟು ಮುಕ್ತಿಗೆ ಯಾರು ಹೋಗೋರು, ನನಗೆ ಇದೇ ಇರಲಿ. ಇವನು ವಲ್ಲಂತ ಕೇಳುವುದಿಲ್ಲ. ಅದಕ್ಕೆ ಸುಲಭ ಯಾವುದೇ ಆದ್ರೂ ಹೊರಗಿಂದು ಏನಾದ್ರೂ ಧನದ್ರವ್ಯಾದಿಗಳು ಸಿಕ್ತಿತ್ತು. ಈಗ ಹ್ಯಾಂಗ ಸಾಯಿಬಾಬಾ ಪಾದಕೊಡ್ಲೇನೆ ಬೂದಿಗೆ ಬಂಗಾರ, ಬಂಗಾರಕ್ಕೆ ಬೂದಿ, ಅದಕ್ಕೆ ಮಾತ್ರ ಒಳ್ಳೆ ಸಂತೋಷ ಇರ್ತಾನೆ. ನಿನ್ನಲ್ಲೇ ಪರಮಾತ್ಮನದನ ನೀನು ನೋಡಂದ್ರೆ ಬಹಳ ಕಠಿಣ್ರಿ, ನನ್ನಿಂದ ಆಗೋದಿಲ್ಲ. ಜಿ बिना सतगुरु बिना करने छूटे नहीं खान का फिरना, छूटे नहीं खान का फिरना. ಏನು ಪೂರಾ ಸದ್ಗುರುಗಳು ಸಿಗಲಾರದೆ ಮತ್ತು ಪೂರಾ ಈತನಲ್ಲಿ ಅನುರಾಗತ್ವ ಮತ್ತು ಮುಮುಕ್ಷತ್ವ ಇರಲಾರದೆ, ಗುರುಗಳು ಹೇಳಿದ ಪ್ರಕಾರ ಅಭ್ಯಾಸ ಮಾಡಲಾರದೆ ಕರ್ಮಹೀನರಿಗೆ ಮಾತ್ರ ಇದು ಸಿಗುವುದಿಲ್ಲ. ಪೂರಾ ಸದ್ಗುರುವು ಸಿಗಬೇಕು. ಮತ್ತು ಈತನಲ್ಲಿ ಮೋಕ್ಷತ್ವ ಮುಮುಕ್ಷತ್ವ ಏನದಂದ್ರೆ ಪೂರ್ಣ ಇರಬೇಕು. ಆ ವೇಳೆಯಲ್ಲಿ ಇಬ್ಬರದು ಏನದಂದ್ರೆ ಕೂಡಣಿಕೆ ಆದರೆ ಅಂತರ್ಯ ಅನುಭವ ಪ್ರಗಟ ಆಗಿ ಈತನ ಜನ್ಮ ಮರಣದಿಂದ ರಹಿತ ಆಗ್ತಾನೆ. ಮತ್ತು ಗುರುವಿಗೂ ಗೊತ್ತಿಲ್ಲ, ಗುರುವಿಗೆ ಗುಟುಕು ನೀರ, ಶಿಷ್ಯನಿಗೆ ಮುಳುಗು ನೀರ. ನೀನು ನಡಿ ಯಾವುದೇ ಒಂದು ದೇವ್ರು ಹಿಡ್ಕೊಂಡು ಮಂತ್ರ ಹಿಡ್ಕೊಂಡು ಏನು ಜಪ ಮಾಡ್ಕೊತ ಹೋಗು, ನಾನು ವರ್ಷಕ್ಕೊಮ್ಮೆ ಬರ್ತೀನಿ, ನನಗೆ ಸೇವಾ ಮಾಡು, ಹೋಗೋ ಎಳೆದಾಗ ಏನ್ರಿ ಕಾಣಿಕೆ ಪಾಣಿಕೆ ಕೊಟ್ಟು ಬಿಡು, ನೀನು ಎತ್ತಲಾಗ ಬೇಕಾದ ಕಡೆ ಹೋಗು. ಇಂಥ ಗುರುಗಳನ್ನು ಸಿಗ್ತಾರೆ. ಇವನಿಗೂ ಅಷ್ಟೇ ಬೇಕಾಗ್ಯದ. ಇಂಥ ಖಟ್ಪಟ್ಟಿ ಹಾಕಬೇಕು. ಸುಲಭವಾಗಿ ಇಂಥದ್ದೇ ಸಿಗ್ತದಂದ್ರೆ ಮತ್ತು ಅಲ್ಲಿ ಪ್ರಾತಃ ಕಾಲ ಹೇಳೋದು, ಅಭ್ಯಾಸ ಮಾಡೋದು, ಇದೆಲ್ಲ ಗಲಾಟೆ ಹಾಕಬೇಕು. ಇದೇ ಒಳ್ಳೇದದ. ಜಿ कोई नहीं मानता करना, कोई नहीं मानता करना. ಅದಕ್ಕೇನಂತಾರೆ, आठ का गुरु बाट का चेला, रात को मुंडा दिन को ಏಕೇಲ. ಇವತ್ತು ನಾಳೆ ಮಕ್ಕಳಾಗೋದನ್ನು ಹೆಚ್ಚ, ಮತ್ತೇನದಂದ್ರೆ ತನ್ನ ಉದರ್ ಜರುಗುವುದನ್ನು ಕಷ್ಟ. ಯಾಕೆ ಸಂಬಳ ಎಷ್ಟು ಸಿಕ್ಕರು ಸಹಿತನು ರಾಸನದಲ್ಲೇ ಹೋಗ್ತದೆ. ಅದರಿಂದ ಏನಾದ್ರೂ ಉಳಿತಂದ್ರೆ ಸಿನಿಮಾ ತಯಾರಿ ಇರ್ತದೆ. ಅದಕ್ಕೇನದಂದ್ರೆ ತೊಂದರೆಗಳೇ. ಈತನೇನು ವಿಚಾರ ಮಾಡ್ದ, ಸಾಧುಗಳ ಮಠದಲ್ಲಿ ಹೋಗಿ ಅಲ್ಲೇ ಸೇವೆ ಮಾಡ್ಕೋದು ಸುಮ್ಮನೆ ಬಿದ್ರೆ ಆಗೋಯ್ತು.
ಇದೆಲ್ಲ ಕಟ್ಕಟ್ಟಿ ಯಾತಕ್ ಬೇಕು ಅಂತ ಹೇಳಿ ಮನಿ ಮಹಾರಾಜಿಗಳು ಬಿಟ್ಟು ಎಲ್ಲೋ ಆಶ್ರಮ ಹುಡುಕೋತ ಈತ ನಡೆದಿದ್ದ. ಅತ್ಲಾಗಿಂದ ಏನಿದಂದ್ರೆ ಗುರುಗಳು ಹೊರಟಿದ್ರು. ಈಗೇನು ಯಾರಾದ್ರೂ ಸಂಬಳ ಇಟ್ಕೋಬೇಕಾದ್ರೆ